ಹಾಯ್ ಎಲ್ರಿಗೂ. ಯಾರಿಗೆ ಗಿಣ್ಣ ಗೊತ್ತಿರಲ್ಲ ಅಲ್ವಾ? ನೀವೆಲ್ಲ ಗಟ್ಟಿ ಗಿಣ್ಣನ ತಿಂದಿರ್ತೀರ. ನಾನಿವತ್ತು ಹೂ ಗಿಣ್ಣ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹಸು ಕರು ಹಾಕಿದ್ಮೇಲೆ 2ನೇ ದಿನ ಕೊಡೋ ಹಾಲಿನಿಂದ ಒಂದು ಗಿಣ್ಣ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಬನ್ನಿ, ಹಾಗಿದ್ರೆ ಇದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಇದಕ್ಕೆ ನಾನು ಒಂದು 3/4 ಲೀಟ್ರ್ ಆಗೋಷ್ಟು ಗಿಣ್ಣದ ಹಾಲು ತೊಗೊಂಡಿದ್ದೀನಿ. ಇದು 2ನೇ ಮತ್ತು 3ನೇ ದಿನದಿಂದ ಹಾಕುವಂಥ ಹಾಲಿನಿಂದ ಮಾಡೋವಂಥ ರೆಸಿಪಿ. ಆಮೇಲೆ ಒಂದು 3 ಉಂಡೆ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನೀವು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಇದ್ದರೆ ಓಕೆ, ಇಲ್ಲಾಂದರೆ ಈ ರೀತಿ ಇದ್ದರೆ ಈ ರೀತಿ ಪುಡಿ ಮಾಡಿಕೊಂಡು ಸಣ್ಣದಾಗಿ ಆ ಹಾಲಿಗೆ ಮಿಕ್ಸ್ ಮಾಡಬೇಕು. ಹಸಿ ಹಾಲಿಗೆ ಮಿಕ್ಸ್ ಮಾಡಬೇಕು. ಅದು ನೀಟಾಗಿ ನಾನು ಕೈಯಲ್ಲಿ ಸಣ್ಣ ಸಣ್ಣ ಉಂಡೆಗಳಿರುತ್ತಲ್ಲ ಅದನ್ನು ಕೈಯಲ್ಲಿ ಪ್ರೆಸ್ ಮಾಡಿ ಅದನ್ನ ಪೌಡರ್ ಮಾಡ್ತಾಯಿದ್ದೀನಿ. ಇದು ಪೂರ್ತಿ ಪೌಡರ್ ಆದಮೇಲೆ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಬೆಲ್ಲದ ಕಲರು ಮತ್ತು ಹಾಲಿನ ಕಲರು ಮಿಕ್ಸ್ ಆಗಿಬಿಟ್ಟು ಒಂಥರ ಕಲರ್ ಚೇಂಜ್ ಆಗುತ್ತೆ. ಅದಾದಮೇಲೆ ನಾನು ಅದನ್ನ ಒಂದು ಸೋಸನ್ನು ತೊಗೊಂಡು ಸೋಸ್ತಾ ಇದ್ದೀನಿ ಆ ಹಾಲನ್ನು. ಅದರಲ್ಲಿ ಏನಾರ ಕಸ ಇದ್ದರೆ, ಏನಾದರೂ ಎಕ್ಸ್ಟರ್ನಲ್ ಪಾರ್ಟಿಕಲ್ಸ್ ಇದ್ದರೆ ಎಲ್ಲ ಹೊರಗಡೆ ಬರುತ್ತೆ. ಇದಾದಮೇಲೆ 1-2 ಏಲಕ್ಕಿ ಮತ್ತು ಸ್ವಲ್ಪ ಒಣ ಶುಂಠಿ ಪುಡಿ, ಅದ್ರ ಜೊತೆಗೆ ಸಕ್ಕರೆ ಹಾಕಿದ್ದೀನಿ. ಅದಿಷ್ಟು ಸೇರಿ ಪೌಡರ್ ಮಾಡಿಕೊಂಡು ಕುದಿತಿರೋ ಹಾಲಿಗೆ ಅದನ್ನ ಹಾಕಿದ್ದೀನಿ. ನೋಡಿ ಯಾವ ರೀತಿ ಒಡೆದಿದೆ ಅಂತ. ನೀವು 2-3 ದಿನದ ಹಾಲಿಂದ ಮಾಡಿದ್ರೆ ಈ ರೀತಿ ಬೇಗನೆ ಒಡೆಯುತ್ತೆ. ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಸ್ವಲ್ಪ ನಿಧಾನ ಒಡೆಯುತ್ತೆ. ನಾವು ಆವಾಗ ನಿಂಬೆಹಣ್ಣು ಮತ್ತು ವಿನೆಗರ್ನ ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ, ಈಸಿಯಾಗಿ, ಟೇಸ್ಟಿಯಾಗಿರೋವಂಥ, ಡೆಲಿಷಿಯಸ್ ಆಗಿರೋವಂತಹ ಗಿಣ್ಣನ ಮಾಡೋದು ತೋರಿಸ್ದೆ ಅಂತ. ನಿಮಗೇನಾದರೂ 2 ಅಥವಾ 3 ದಿನದ ಮೇಲೆ ಗಿಣ್ಣದ ಹಾಲು ಸಿಕ್ತು ಅಂದರೆ ಈ ರೀತಿ ಒಂದ್ಸಲಿ ಟ್ರೈ ಮಾಡ್ಬೋದು. ನಾವಿದನ್ನು ಪುಡಿಂಗ್ ಥರನೂ ಸರ್ವ್ ಮಾಡ್ಬೋದು. ಗಿಣ್ಣದ ಹಾಲನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಬೇಕಾದಂತಹ ಎಸೆನ್ಷಿಯಲ್ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.